ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ತತ್ತದ್ರಿಂದ ಯಾರು ಹುಲಿನ ವಿಡಿಯೋ ಮಾಡ್ತಾರೆ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ಯಾಕ್ಗ್ರೌಂಡ್ ಹೆಂಗೆಂಗೋ ಕಾಣಿಸ್ತೈತಿ. ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಾನು, ಸಂಗೀತ ಮತ್ತು ಯೋಗಿ. ಕಾರಣ ಏನಪ್ಪ ಅಂತಂದರೆ ನಮ್ಮ ಯೋಗಿದು ಬರ್ಡೇ ಇತ್ತು. ಅವನು ಒಬ್ಬನೇ ಹೋಗ್ತಾ ಇದ್ದ. ಸೊ ಅದಕ್ಕೋಸ್ಕರ ಒಬ್ಬನೇ ಯಾಕೆ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇವಾಗ ನಾವು ಅಪ್ಪನ ಹತ್ರ ಆಟೋದಲ್ಲಿ ಸಬರ್ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕಿಸ್ಕೊಂಡು ಹೋಗಬೇಕು. ಸಂಗೀತ ಆಲ್ರೆಡಿ ಬಂದಿದ್ದಾಳೆ. ನಂಗೆ ಬೆಳಗ್ಗೆಯಿಂದ ಸ್ವಲ್ಪ ಹುಷಾರಿಲ್ಲದೆ ಥರ ಆಗ್ಬಿಟ್ಟೈತೆ. ಗಂಟ್ಲೆಲ್ಲ ಫುಲ್ಲು ನೋಯ್ತಾ ಇದೆ. ಸೊ ನೋಡೋಣ ಬನ್ನಿ. ಇದು ಸಂಗೀತ ಕೊಟ್ಟಿದ್ದು ನನಗೆ. ಏನು ಪಾರ್ಟ್ನರ್ ಇಷ್ಟೊಂದೆಲ್ಲ ಲವ್ ಇತ್ತು. ಪಾರ್ಟ್ನರ್ ಐತೆ ಎಕ್ಸ್ಪ್ರೆಸಿವ್ ಇಲ್ಲ ಅಷ್ಟೊಂದು. ಟು ಮೈ ಸ್ವೀಟ್ ಹಾರ್ಟ್ಸ್ ಆನಂದ್ ನಾನೇನ ಅದು ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ನೋಡ್ಬಿಟ್ಟೆ. ನಿನ್ನ ಬಗ್ಗೆ ಹೇಳಿ ಯು ಆರ್ ಎವ್ರಿಥಿಂಗ್ ಇನ್ ಮೈ ಲೈಫ್. ವಿತೌಟ್ ಯು ಮೈ ಲೈಫ್ ಲೈಕ್ ಫುಲ್ ಬ್ಲ್ಯಾಂಕ್. ಏನದು ಹಿಂಗೆ ಹೇಳಿದೆ ಅಂತ ತುಂಬ ಮೇಲೆ ಹೋಗ್ಬೇಡ. ಈಗ ಇದನ್ನು ಯಾಕೆ ಬರೀತಿದ್ದೀನಿ ಗೊತ್ತಾ? ಇನ್ನು ಸೆಕೆಂಡ್ ಪೇಜ್ ಎಕ್ಸಾಮ್ ಬರ್ತಿದ್ಯಲ್ಲ, ಅದಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. 10th ರಿಸಲ್ಟ್ ಹತ್ತಿರದಿಂದ ಮಿಸ್ ಆಗೋಯಿತು. ಬಟ್ ಈ PUCಲಿ ಮಾತ್ರ ಮಿಸ್ ಆಗಬಾರ್ದು. ಓಕೆನಾ? ಅದು ಮಿಸ್ ಆಯಿತು. ಇದು ನಾನು ಬರ್ತಡೇ ಕೊಟ್ಟಿಲ್ಲ. ಬಟ್ನೆ ಬರ್ತಡೇದಲ್ಲ, ಇದು ಡಿಸ್ಟಿಂಕ್ಷನ್ ಬರಬೇಕು ಅಂತ ಕೊಟ್ಟಿದ್ದು. ಇದು ಬರ್ತಡೇ ಕೊಟ್ಟಿದ್ದು ಗಾಯ್ಸ್. ಇದು ಮನೋಹರಣ ಫೋಟೋ ಪ್ರಿಂಟ್ ಮಾಡ್ಕೊಂಡು ಕೊಟ್ಟಿದ್ದು. ಪ್ಲೀಸ್ ಇವಾಗ ಬರ್ತಡೇದು ಓದುತ್ತೀನಿ ರೀ. ಶಾಕ್. ಬರ್ತಡೇ ಪಟ್ನೆ ಏನೇನು ಮಾಡ್ತಿದ್ದೀರ? ಜನವರಿ 17, 2018 ಇನ್ನೂ ಹುಟ್ಟುಹಬ್ಬ ಬಿಟ್ಟ ಕಾರಣ ಹಾಗೂ ಆ ದಿನದಂದು ನಿನಗೆ ನನ್ನ ಶುಭಾಶಯ ತಿಳಿಸದ ಕಾರಣದಿಂದಾಗಿ ತಡವಾಗಿ ಈ ಮುದ್ದಿನ ಪತ್ರವನ್ನು ನನ್ನ ಪ್ರೀತಿಯ ಗೆಳತಿ ನನ್ನ ಪ್ರೀತಿಯ ಕ್ಷಮೆ ಕೋರಿ ತಡವಾಗಿ. ಸೇಮ್ ನಾವು ಲೀವ್ ಲೆಟರ್ ಬರುತ್ತೆ. ಲೀವ್ ಲೆಟರ್ ಬರ್ಬೇಕು. ಅದು ವಾಯ್ಸ್ ಬೇರೆ ಸ್ವಲ್ಪ ಸರಿ ಇಲ್ಲ. ತಡವಾಗಿ ಬೆಲೆಟೆಡ್ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಬೆಸ್ಟಿ ಕ್ಯಾಟಿ ಸಖಿ ಸಹನತಿ. ಹ್ಯಾಪಿ ಬರ್ತ್ಡೇ ಟು ಯು ಕ್ಯಾಟಿ. ಕರೆಕ್ಟಾಗಿ ಜಾನ್ವರಿ ಟೈಮಲ್ಲೇ ಓದುತ್ತಾ ಇದ್ದೀನಿ ಗೈಸ್. ಸ್ವೀಟ್ ಫ್ರೆಂಡ್ಗೆ ಸ್ವೀಟ್ ಬರ್ಡೇ. ನೈಸ್ ಸೀರಿಯಸ್ಲಿ ನಾನಾ ಕ್ಯೂಟ್ ಫ್ರೆಂಡ್ಗೆ ಕ್ಯೂಟ್ ಬರ್ಡೇ ತಾನೇ ಬರೀಬೇಕು. ಮತ್ತೆ ನೈಸ್ ಬರ್ಡೇ ಬರೀತಲ್ಲ. ಲವ್ಲಿ ಫ್ರೆಂಡ್ಗೆ ಲವ್ಲಿ ಬರ್ಡೇ. ಬಟ್ ಏನು ಕಾಣಿಸ್ತಾ ಇಲ್ಲ. ಈ ನನ್ನ ಹ್ಯಾಪಿ ಫ್ರೆಂಡ್ಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ. ಎಲ್ಲಿಂದ ಕಾಪಿ ಮಾಡಿದ್ದಪ್ಪ? ಯಾವುದೋ ಇಂಟರ್ನೆಟ್ಟಿಂದ ಕಾಪಿ ಮಾಡಿ. ಎಷ್ಟು ಫೋಟೋ ತೆಗೆದಿದೆ ಗೊತ್ತಾ? ಹೊರಗಡೆ ಈ ಥರ ಎಲ್ಲ ಮಾಡಿದ್ವಿ. ಇದು ಇನ್ನೂ ಐತೆ ನನ್ನ ಹತ್ರ, ಹಂಗೆ ಇಟ್ಟಿದ್ದೀನಿ. ಅಯ್ಯೋ ಇದೊಂದು ದೊಡ್ಡ ಅಂತ ಫಸ್ಟ್ ಎವರ್ ಟಿಕ್ಟಾಕ್. ಅದೇ ಕೊಳ್ಳಿಯಲ್ಲಿದೆಯಾ? ಇಲ್ಲಿ ನನ್ನ ಕೂದಲು ಮುಂದೆನೇ ಕೂತವಳೆ, ಅಲ್ಲ ಬಿಟ್ಕೊಂಡು. ಮುಂದೆನೇ ಕೂತವಳೆ, ಅದು ಬಿಟ್ಕೊಂಡು ಕೂದಲು ನೋಡಿ. ಹಿಂಗಿದ್ದು ಕೂದಲು ಹೆಂಗಾಯ್ತು. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಲಿಲ್ಲ ನಾವು. ಮೇಂಟೈನ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡು ರೇಷ್ಮಾ ಮಿಸ್ ಅಂತ, ಇವ್ರ ಕೂದಲು ಸಖತ್ತಾಗಿತ್ತು ಗೊತ್ತಾ. ಇವಾಗ ಟ್ರಾನ್ಸ್ಫರ್ ಆಗಿಬಿಟ್ರು. ಅವ್ರೆದ್ರೆ ಇಷ್ಟ ನನಗೆ ಜಾಸ್ತಿ. ಅದು ಬಿಟ್ಟರೆ ರೂಪಾ ಮಿಸ್ ಅಂತ ಇದ್ದರು. ಇವರು ರವಿಕುಮಾರ್ ಸರ್ ತುಂಬ ಒಳ್ಳೆಯವರು. ರವಿಕುಮಾರ್ ಸರ್, ಇವರು ಸೈನ್ಸ್ ಸರು. ಈ ಸರ್ಗೂ ನನಗೆ ಯಾವಾಗಲೂ ಜಗಳನೇ ಆಯ್ತಾಯಿತ್ತು. ಇವರು ಸಿದ್ದರಾಜು ಸರ್, ಇವರು ಎಚ್ ಎಮ್ ತುಂಬ ಒಳ್ಳೆಯವರು ಗೊತ್ತಾ. ಇವರು ಡ್ರಾಯಿಂಗ್ ಮಿಸ್, ಇವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದೀವಿ ನಾವು. ಅದರ ಇವಾಗ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ಯಾರು ಇದ್ದರೆ ಮಾಡ್ಬೋದು. ಇವರು ಕಾಸಿನ ಮಿಸ್ ಅಂತ, ಇವರು ರೂಪಾ ಮಿಸ್ಸು. ಇವರು ನನಗೆ ಸಖತ್ ಇಷ್ಟ. ಇವ್ರದ್ದು ಮಕ್ಕ ಅರ್ಧಂಬರ್ಧ ಕಾಣಿಸ್ತೈತೆ. ಇವರು ಪುಷ್ಪ ಮಿಸ್ಸು. ಇವರು ಇಷ್ಟ ನನಗೆ. ರೂಪ ಎಲ್ಲ ಇವಳು ಕುಸುಮ. ನನಗೂ ರೂಪಂಗೆ ಅವಾಗ ಆಯ್ತಾನೆ ಇರ್ತಿಲ್ಲ. ನಾನು ಜಾಸ್ತಿ ಸೇರ್ತಾ ಇರಲಿಲ್ಲ ಅವ್ರ ಜೊತೆ. ಏನು ಗೊತ್ತಾ, ಇದಿಷ್ಟು ನಮ್ಮದೊಂದು ಗ್ರೂಪ್ ಇದ್ದಿದ್ದು. ಇವ್ರಿಗೂ ಮದುವೆ ಆಗುತ್ತೆ, ಇವ್ರಿಗೂ ಮದುವೆ ಆಗೋಯ್ತು. ನೆಕ್ಸ್ಟ್ ರೂಪ ಮದುವೆ ಆಯ್ತಾಳೆ. ಇಷ್ಟು ಗ್ರೂಪಲ್ಲಿ ನಾನಿದ್ದಿದ್ದು. ಆಮೇಲೆ ಇಷ್ಟು ಜನ, ಇಲ್ಲಿಂದ ಹಿಡಿದು ಇಲ್ಲಿಂದ
ಇಷ್ಟು ಜನ ಜಾಸ್ತಿ ಇರ್ತಾಯಿದ್ವಿ. ಇವ್ರುಗಳು ಜಾಸ್ತಿ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ನಾನು ಎಲ್ಲರ ಜೊತೆನೂ ಸೇರ್ತಾಯಿದ್ದೆ. ನಾನು ಇವಳು ಮಧ್ಯಾಹ್ನ ಆಯಿತು ಅಂದರೆ ಪಪ್ಸ್ ತಿನ್ನೋಕೆ ಹೋಗೋದು, ಅದು ತಿನ್ನೋಕೆ ಹೋಗೋದು, ಇದು ತಿನ್ನೋಕೆ ಹೋಗೋದು, ಸುಮ್ಮನೆ ತಿನ್ನೋದೇ ಕೆಲಸ ನನಗೆ ಹೇಳ್ತು. ಇವಳು ವೈಷ್ಣವಿ, ಇವಳಿಗೂ ಮದುವೆ ಆಗೋಯಿತು, ಇವಳಿಗೂ ಮದುವೆ ಆಗೋಯಿತು, ಇವಳಿಗೂ ಮದುವೆ ಆಗೋಯಿತು, ಇವಳು ಏನಾದರೂ ಗೊತ್ತಿಲ್ಲ, ಇವಳಿಗೂ ಮದುವೆ ಆಯಿತು. ಇವಳು ದಾಮಿನಿ ಗಾಯ್ಸ್ ಎಲ್ಲ ಚೆನ್ನಾಗಿತ್ತು. ಇವಳಿಗೂ ಮದುವೆ ಆಗೋಯಿತು, ಇವಳಿಗೂ ಮದುವೆ ಆಗೋಯಿತು, ಎಲ್ಲರಿಗೂ ಇರೋರು ಆಲ್ಮೋಸ್ಟ್ ಮದುವೆ ಆಗುತ್ತೆ. ಬಾಯ್ಸಲ್ಲಿ ತುಂಬ ಜನ ಇದ್ದಾರೆ, ಎಷ್ಟೊಂದು ಜನ ಯಾರು ನೆನಪೇ ಇಲ್ಲ ನನಗೆ. ಇಷ್ಟು ಜನ ಬಾಯ್ಸ್. ಇಷ್ಟು ಜನದಲ್ಲಿ ಇನ್ನೂ ಫ್ರೆಂಡ್ ಆಗಿರೋದು ಅಂತಂದರೆ ಮಧುನೇ ಇಲ್ಲ ಇಲ್ಲಿ. ಇಲ್ಲಿ ಇದೆ ಅನಿಸುತ್ತೆ ಮಧುಸೂದನ್. ಐ ಥಿಂಕ್ ಇದೇ ಇರಬೇಕು ಮಧುಸೂದನ್. ಇವರೆಲ್ಲ ಎಷ್ಟು ಚಿಕ್ಕ ಹುಡುಗನ ಥರ ಇದ್ರು ಗೊತ್ತಾ, ಇವಾಗೆಲ್ಲ ಇಲ್ಲೇ ಅಂಕಲ್ಗಳ ಥರ. ಇವಾಗ ಬಂದು ಬೆಟ್ಟಕ್ಕೆ ಲ್ಯಾಂಡ್ ಆಗಿದ್ವಿ. ಫುಲ್ಲು ಇಬ್ನಿ ನೋಡಿ. ನನ್ನ ಜೊತೆ ಬಂದಿರುವಂಥ ಇಬ್ಬರು ಕ್ಯಾಂಡಿಡೇಟ್ಗಳು ಅವರು ವೀಡಿಯೋ ಮಾಡ್ತಾವ್ರೆ ನೋಡಿ. ಬರ್ತಡೇ ಬಾಯ್ ಎಲ್ಲೂ ಅಂಗಡಿಗಳೆಲ್ಲ ಇವೆ. ಯಪ್ಪ ಹೆಂಗಾಗಿದ್ದೀವಿ. ಬಿಸಿಲೇ ಇಲ್ಲ ಗೊತ್ತಾ, ಫುಲ್ಲು ಇಬ್ನಿ. ನಾನಂತೂ ಯಪ್ಪ ಟ್ರಾವೆಲಿಂಗ್ ಆಗಲ್ಲ ಗೈಸ್. ಮಹದೇಶ್ವರ ಬೆಟ್ಟ ಆಗದೇ ಇಲ್ಲ ಟ್ರಾವೆಲಿಂಗು. ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟು ರಶ್ ಇಲ್ಲ, ಜಾಸ್ತಿ ಜನ ಇಲ್ಲ. ಸೊ ಇವಾಗ ದರ್ಶನ ಮಾಡಿಕೊಂಡು ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಮೈಸೂರಿಗೆ. ಇದು ಹೆವಿ ಕರ್ವ್ಸು, ಹಿಂಗೆ ರೌಂಡು ಹೇಳ್ಬೇಕಂದ್ರೆ ಅಲ್ವಾ, ರೌಂಡ್ ಥರ. ಇವರು ಜನ ನೋಡಿ ಎಂಥ ಜನ ತಪ್ಪು ದಾರಿ ಕರ್ಕೊಬಂದ್ಬಿಟ್ಟು ಬಿಟ್ಬಿಟ್ಟು ಹೋಯ್ತವ್ರೆ ಸುಮ್ಮನೆ. ಬ್ಯಾಗ್ ಇಟ್ಕೊಳ್ಳಿ. ಈ ಕಡೆಯಿಂದ ಬರಬೇಕಿತ್ತು ಗೈಸ್, ಆ ಕಡೆಯಿಂದ ಬಂದ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಇಲ್ಲಿಂದ ಹಿಂಗೆ ಬಂದ್ವಿ ನೋಡಿ. ಸುಮ್ಮನೆ ಓಡ್ತಾರೆ ಹೊರೆ ಅಂತಿದ್ದೀನಿ ಓಳೆ. ಇವ್ರು ಮತ್ತೆ ವಾಪಸ್ ಹಿಂದೆ ಕರ್ಕೊ ಹೋಯ್ತವ್ರೆ ಗೈಸ್. ಆ ಬ್ಯಾಗು ನಂದು ಓಕೆನಾ. ಆ್ಯಕ್ಚುಲಿ ಅದರಲ್ಲಿ ಏನೂ ಇಲ್ಲ, ಆಧಾರ್ ಕಾರ್ಡು ವಾಟರ್ ಬಾಟಲ್ ಅಷ್ಟೇ ಇರೋದು. ಅದು ಎತ್ಕೊಬರೋಕ್ಕೆ ಆಯ್ತಿರಲಿಲ್ಲ ನನಗೆ. ಅದಕ್ಕೆ ಸಂಗೀತಕ್ಕೆ ಕೊಟ್ಬಿಟ್ಟು ನಮ್ಮ ಹುಡುಗಿ ಈಸ್ಕತ್ತು. ಹೆಂಗಾಯ್ತು ಪಟ್ಟ ಕೂದಲಿಗೆಲ್ಲ ಹಾಕ್ಬಿಟ್ಟವ್ರೆ. ನನಗೆ ಹಣೆಗೆ ಹಾಕಿ ಅಂತಂದ್ರೆ ಇಲ್ಲಿ ಫುಲ್ಲು ಕೂದಲಿಗೆಲ್ಲ ಹಾಕ್ಬಿಟ್ಟು ತಿರುಗಿ ಇಲ್ಲಿ ದಾಟಿ ಇದು ಹಾಕೇ ಇರಲಿಲ್ಲ. ಓಹ್ ಇಲ್ಲಿ ಸ್ನ್ಯಾಪ್ ಮಾಡ್ತಾವ್ರೆ, ಸ್ನ್ಯಾಪ್ ಆಂಟಿ. ಹೊರಗಡೆ ದರ್ಶನಕ್ಕೆ ಹೋಗ್ತಾ ಇದ್ವಿ. ಇವಾಗ ಅಲ್ಲಿಂದ ಹೋಗ್ಬೇಕು. ಈ ಸರಿಯಿಂದ ವೈಬೇ ಸಕ್ಕತ್ತಾಗೈತಲ್ಲ. ನನ್ನ ಹಿಂದೆ ಇವ್ರು ಬೇರೆ ಬರ್ತಾವ್ರೆ ನೋಡಿ. ಇಲ್ಲಿ ಹಾಲಾಭಿಷೇಕ ಮಾಡ್ತಾರೆ. ಹೊಟ್ಟೆ ಅಂತೂ ಫುಲ್ ಹಸಿತೈತೆ. ಬೆಳಗ್ಗೆ ಒಂಚೂರು ಬಾತ್ ತಿಂದಿದ್ದಷ್ಟೇ, ಏನು ತಿಂದೇ ಇಲ್ಲ. ಸುಸ್ತಾಯ್ತೈತೆ ಗಾಯ್ಸ್, ಹೊಟ್ಟೆ ಹಸಿತೈತೆ. ಫಸ್ಟ್ ಪ್ರಸಾದ ಫೋನ್ ಹಚ್ಬೇಕು, ಫೋನ್ಗೆಲ್ಲ ವಿಭೂತಿ ಆಗ್ಬಿಟ್ಟೈತೆ. ಊಟಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಕೂಟ ಹಾಕಿದ್ದಾರೆ. ಗಾಡೀಲಿ ಹೋಗೋದಕ್ಕೆ ರೆಡಿ ಇದ್ದೀವಿ. ಅಲ್ಲಿ ನೋಡಿದ್ರೆ ಎಕ್ಸ್ಲಿಟ್ರ್ ಜಾಮ್ ಆಗ್ಬಿಟ್ಟೈತೆ. ಎಕ್ಸ್ಲಿಟ್ರ್ ನೋಡಿ ಗೈಸ್ ಜಾಮ್ ಆಗ್ಬಿಟ್ಟೈತೆ. ಕೊಡೋದೇ ಬೇಡ, ಅದೇ ಹೋಯ್ತೈತೆ. ದೇವ್ರ ಥರ ಬಂದು ಸ್ಕೂಟಿ ಕೊಟ್ಟರು. ನಾವು ನೋಡಿ ಸ್ಕೂಟಿ ಈಸ್ಕೊಂಡು ಇಲ್ಲಿ ಮಹದೇಶ್ವರ ಬೆಟ್ಟ ಎಲ್ಲ ರೌಂಡ್ ಹೊಡಿತಾ ಇದ್ದೀವಿ. ಇಲ್ಲೆಲ್ಲೂ ಬಂದೇ ಇರಲಿಲ್ಲ ನಾವು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲೆಲ್ಲ. ನಾವು ಇವಾಗ ಇಲ್ಲಿ ಸಾಲೂರು ಮಠಕ್ಕೆ ಬಂದಿದ್ದೀವಿ. ಕಮ್ ಲೆಟ್ಸ್ ಗೋ.
ಎಷ್ಟು ಪ್ರಶಾಂತವಾಗೈತೆ ಗೊತ್ತಾ. ಅಲ್ಲಿ ಮಠದೊಳಗಡೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ರಾ. ನಾನು ಇಲ್ಲಿ ಮಠದೊಳಗಡೆ ಬಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ತಾ ಇದ್ರೆ ಅವರು ಸ್ವಾಮೀಜಿ ಮಠ ಸ್ವಾಮೀಜಿ ಓದ್ಬಿಟ್ಟು ಅಲ್ಲಿ ಕಸ ಗುಡಿಸ್ತಿದ್ರಲ್ಲ ಅದನ್ನು ವೀಡಿಯೋ ಮಾಡ್ಕೊಂಡ ಅಂತಂತವ್ರೆ. ಇಲ್ಲ ಸರ್ ಮಾಡ್ಕೊಳ್ಳಿಲ್ಲ ಅಂತಂದೆ. ನೋಡೋಕ್ಕೆ ಚೆನ್ನಾಗೈತಲ್ಲ. ಆಂಟಿ ಫುಲ್ಲು ಧ್ಯಾನ ಮಾಡ್ತಾವ್ರೆ. ಇವಾಗ ಹಿಂಗೆ ಹೋಗ್ತಾ ಇದ್ದೀವಿ ಹೊರಗಡೆ. ನಾವು ಇಲ್ಲಿ ಅಲ್ಲಿ ತುಂಬಾ ಕೂತ್ಕೊಂಡು ತುಂಬಾ ವಿಷಯನ ಮಾತಾಡಿದ್ವಿ. ಒಂಥರ ಪೀಸ್ಫುಲ್ ಆಗಿ ಮಾತಾಡಿದ್ವಿ ತುಂಬಾ ವಿಷಯನ. ಚೆನ್ನಾಗಿತ್ತು. ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ವಿ ಮೇಲ್ಗಡೆ ಮೆಟ್ಲತ್ಕೊಂಡು. ಅಲ್ಲಿ ಮಾದೇಶ್ವರ ಅವರು ತಪಸ್ ಮಾಡಿರೋದಂತೆ. ಅವರಿಬ್ಬರಂತೂ ಗಾಯ್ಸ್ ಅವ್ರದೇ ಲೋಕದಲ್ಲಿ ಮಾತಾಡ್ಕೊಂಡು ಹೋಯ್ತಿರ್ತಾರೆ. ನಾವು ಒಬ್ಬಳೇ ವಿಡಿಯೋ ಮಾಡ್ಕೊಂಡು ಹೋಯ್ತಿರ್ತೀನಿ ಗೊತ್ತಾ. ನೋಡಿ ವ್ಲಾಗ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀನಿ. ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬಳೇ ವೀಡಿಯೋ ಮಾಡ್ಕೊಂಡು ಹಿಂದೆ ಬರ್ತಾ ಇರ್ತೀನಿ. ಅವರಿಬ್ಬರು ಮುಂದೆ ಓಡೋಯ್ತಾ ಇರ್ತಾರೆ. ಎಷ್ಟು ಚೆನ್ನಾಗೈತೆ. ಅಲ್ಲಿ ಒಳಗಡೆ ಐತಲ್ಲ ದೇವಸ್ಥಾನ, ಅದು ಗುಹೆ ಥರ ಐತೆ. ಬಕ್ಕೊಂಡು ಹೋಗ್ಬೇಕು. ನಾನು ನಿಮಗೆ ಹುಲಿ ಬಾಯಿ ತೋರಿಸ್ಲಾ. ಇಷ್ಟು ಹತ್ತದ್ರಿಂದ ಯಾರು ಹುಲಿನ ವೀಡಿಯೋ ಮಾಡ್ತಾರೆ? ಆ ಧೈರ್ಯ ನನ್ನ ಬಿಟ್ಟು ಇನ್ಯಾರಿಗಿದೆ? ಇಬ್ನಿ ಇನ್ನೂ 4 ಗಂಟೆ ಆಯಿತು, ಇನ್ನೂ ಇಬ್ನಿ ಐತೆ ಬೆಟ್ಟದ ಮೇಲೆ. ಇವಾಗ ನಾವು ಮೇಲ್ಗಡೆ ಹೋಗಿದ್ದು ಟೆಂಪಲ್ ಬಂದು ಶ್ರೀ ಮಲೆ ಮಹದೇಶ್ವರ ಅವರು ತಪಸ್ ಮಾಡ್ತಾ ಇದ್ದಿದ್ದು ಅಲ್ವಾ. ತಪಸ್ಸ ಧ್ಯಾನನಾ ಅದೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಗೈಸ್. ತಪಸ್ ಮಾಡ್ತಾ ಇದ್ದಿದ್ದಂಥದ್ದು. ಅಲ್ಲಿ ಗುಹೆ ಥರ ಐತೆ ದೇವಸ್ಥಾನ ಒಳಗಡೆ ಹೋಗಿದ್ದು ನಾವು. ಅಲ್ಲಿ ಹುಲಿ ಚರ್ಮ ಇತ್ತು. ತಲೆ ಮೇಲೆ ಇಡಿಸ್ಕೋತೀರಾ ಅಂತ ಕೇಳಿದ್ರು. ನಾವೇ ಬೇಡ ಅಂದ್ಬಿಟ್ವಿ. ದೇವರು ಕುತ್ಕೊಂಡಿದ್ದು ಹುಲಿ ಚರ್ಮ ಆದರೂ ನೋಡಿದ್ವಿ. ಒಂಥರ ಪೀಸ್ಫುಲ್ ಆಗಿತ್ತು ಗೈಸ್ ಇದು. ನಾವು ಮಾದೇಶ್ವರ ಬೆಟ್ಟಗೆ ಎಷ್ಟೊಂದು ಸಲ ಬಂದಿದ್ದೀವಿ ಅಂತ ಅನಿಸುತ್ತೆ. ನನಗೆ ನೆನಪಿಲ್ಲ, ಚಿಕ್ಕವರಿದ್ದಾಗ ಬಂದಿರೋದು ನೆನಪೈತೆ. ಅದು ಬಿಟ್ಟರೆ ನಾನು 9th ಸ್ಟ್ಯಾಂಡರ್ಡು PUC ಇದ್ದಾಗ ಲಾಸ್ಟ್ ಬಂದಿದ್ದು. ಅವಾಗ ಬಂದಾಗ ಇದೆಲ್ಲ ಏನು ನೋಡಿದ ನೆನಪೇ ಇಲ್ಲ ನನಗೆ. ನೋಡು ಇಲ್ಲ ಅನ್ಸುತ್ತೆ, ಬರೀ ಟೆಂಪಲ್ಗೆ ಹೋಗಿ ಬಂದಿದ್ದು ಅಷ್ಟೇ. ಇವತ್ತು ಫುಲ್ ಎಲ್ಲ ನೋಡ್ತಾ ಇದ್ದೀವಿ ಮಾದೇಶ್ವರ ಬೆಟ್ಟದಲ್ಲಿ ಏನೇನಿದೆ ಅಂತ ಎಲ್ಲ ಖುಷಿ ಆಗ್ತಾ ಇದೆ. ಇಲ್ಲ ಗೈಸ್ ಕ್ಲೀನ್ ಮಾಡ್ತವ್ರೆ. ಒಳಗಡೆ ಹೋಗ್ಬೇಕಾದ್ರೆ ನಾನು ಇದನ್ನು ವೀಡಿಯೋ ಮಾಡಲಿಲ್ಲ, ಹಂಗೆ ಹೊಂಟೋದ್ನ. ಅದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು ಕ್ಲೀನ್ ಮಾಡೋದನ್ನು ವೀಡಿಯೋ ಮಾಡ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಕ್ಲೀನ್ ಮಾಡ್ತಾವ್ರೆ, ಎಲ್ಲ ನೀಟ್ ಮಾಡ್ತಾವ್ರೆ.